ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದ್ದು, ಚುನಾವಣಾ ಅಫಿಡವಿಟ್ನಲ್ಲಿ ಮಾಹಿತಿ ಮುಚ್ಚಿಟ್ಟ ಹಿನ್ನೆಲೆ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಮಹತ್ವದ ತೀರ್ಪು ನೀಡಿದೆ. 2023ರ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ವೇಳೆ ತಮ್ಮ ಹೆಸರಿನಲ್ಲಿದ್ದ 9 ಜಿಎಸ್ಟಿ ನಂಬರ್ಗಳು, ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಮತ್ತು ಇತರರಿಗೆ ನೀಡಿದ್ದ ಸಾಲದ ವಿವರಗಳನ್ನು ಮರೆಮಾಚಿದ್ದ ಆರೋಪ ಇವರ ಮೇಲಿತ್ತು. ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಸಲ್ಲಿಸಿದ್ದಂತಹ ಅರ್ಜಿಯ ಸುದೀರ್ಘ ವಿಚಾರಣೆಯನ್ನು ನಡೆಸಿದ ನ್ಯಾಯಾಲಯ ಸುಬ್ಬಾರೆಡ್ಡಿ ಅವರ ಆಯ್ಕೆ ಕಾನೂನು ಬಾಹಿರ ಅಂತ ಹೇಳಿ ಆದೇಶಿಸಿದೆ. ಸದ್ಯ ಈ ತೀರ್ಪನ್ನು ಪ್ರಶ್ನಿಸಿ ಸುಬ್ಬಾರೆಡ್ಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು, ಅಲ್ಲಿ ಅವರಿಗೆ ರಿಲೀಫ್ ಸಿಗುತ್ತದೆಯೇ ಅಥವಾ ರಾಜಕೀಯ ವನವಾಸ ಅನುಭವಿಸಬೇಕಾಗುತ್ತಿದೆಯೇ ಅನ್ನೋದನ್ನ ತೀವ್ರ ಕುತೂಹಲಕ್ಕೆ ಇದು ಕಾರಣವಾಗಿದೆ. ಆತ ಎಂಥವನು ನಿಮಗೂ ಗೊತ್ತು. ಅಂಗನವಾಡಿಯಲ್ಲಿ ಕೊಟ್ಟಂಥ ಕುಟ್ಟಿಕಿಟ್ಟುಗಳನ್ನು ಮಾರ್ಕೊಂಡು ಬಂದಂಥ ವ್ಯಕ್ತಿ. ಆತನಿಂದ ಈ ಕ್ಷೇತ್ರಕ್ಕೆ ಏನಾಗುತ್ತೆ ನೀವೇ ಹೇಳಿ. ಈಗ ಆತನು ಮಾತನಾಡ್ತಾರೆ ಸ್ಟೈಲು ಅವ್ನು ನೋಡಿದ್ರೆ ಅವನ ದೌರ್ಜನ್ಯ, ಅವನ ದಬ್ಬಾಳಿಕೆಗೆ ಇಲ್ಲಿ ಯಾರು ಬಗ್ಗಲ್ಲ. ಏನೋ ಬೆಂಗಳೂರಲ್ಲಿ ತಹಸೀಲ್ದಾರ್ ಮೇಲೆ ಡಿ ಸಿ ಮೇಲೆ ರೋಪ್ ಹಾಕಿರ್ಬೋದು, ಇಲ್ಲಿ ಹಾಕಿದ್ರೆ ಸರಿಯಾದ ಗತಿ ತೋರಿಸ್ತಾರೆ. ಬಾರ್ಗಳಲ್ಲಿ ನಾನು ಯಾವ್ದನ್ನ ಬಾರ್ ಇಟ್ಕೊಂಡಿದ್ದೀನಾ? ಒಬ್ಬೆನ ನಡೆಸ್ತಾ ಇದ್ದೀನಾ? ಯಾರನ್ನ ಹುಡುಗಿರನ್ನ ತಂದು ಡ್ಯಾನ್ಸನ್ನು ನಡೆಸ್ತಾ ಇದ್ದೀನಾ? ಕೇಳಬೇಕಣ್ಣ ಅವ್ರನ್ನ. ಕೇಳಿದಾಗ ನೀವು ಅವ್ರನ್ನ ಕೇಳಬೇಕು. ಅವ್ರನ್ನ ನಾನು ಯಾವುದೇ ಫ್ರಾಡ್ ಮಾಡಿ ತಮ್ಮದ ಏನು ಸಂಪಾದನೆ ಮಾಡೋದು ಅದನ್ನು ಒಂದು ತೋರಿಸ್ಲಿ. ಅವರು ಯಾವುದನ್ನು ಒಂದಾಗಾರಣ ಯಾವುದನ್ನು ತೋರಿಸ್ಬಿಟ್ಟು ಬಹಿರಂಗವಾಗಿ ನಿಮ್ಮ ಚಾನಲ್ ಕರೆದ್ಬಿಡಿ. ಅವ್ರನ್ನ ಎಷ್ಟು ಪಬ್ಬುಗಳು ಮಾಡ್ತಾರೆ, ರಾತ್ರಿ ಹೊತ್ತು ಎಷ್ಟು ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದೆಲ್ಲ ಡ್ಯಾನ್ಸ್ ಆಡಿಸ್ತಾರೆ, ಒಳ್ಳೊಳ್ಳೆ ದುಡ್ಡು ಮಾಡ್ತಾರೆ ಅಂತ ಜನಕ್ಕೆಲ್ಲ ಏನು ಮಂಚು ಬೂದಿ ಬರೆಸ್ತಾರೆ. ಹಳ್ಳಿಗೂ ಪ್ರತಿ ಗ್ರಾಮ ಪಂಚಾಯತಿಗೂ ಬಾರ್ಗಳು ಮಾಡ್ಕೊಂಡು ಸಂಪಾದನೆ ಮಾಡೋರು ಯಾರು? ಭ್ರಷ್ಟಾಚಾರ ಯಾರ್ದು? ದಲಿತರದು ಬೇನಾಮಿಗಳು ಮಾಡಿಕೊಂಡು ದಲಿತರ ಆಸ್ತಿಗಳನ್ನ ಹಾಕ್ಕೊಂಡು ಎಲ್ಲ ಸಮಾಧಿಗಳನ್ನ ತಳ್ಕೊಂಡು ಅವ್ರು ಎಲ್ಲ ಏನು PTCL ಆಕ್ಟ್ ಬಂದರೂ ಕೂಡ ಅವರೆಲ್ಲ ಬೇನಾಮಿ ಆಸ್ತಿಗಳು ಮಾಡ್ಕೊಂಡು ಬಾರ್ಗಳಲ್ಲಿ ಇಟ್ಕೊಂಡಿದ್ದಾರಣ್ಣ. ನಂದು ಯಾವುದನ್ನ ಬಾರ್ ಇದೆಯಾ? ನಾನು ಯಾವುದೋ ಒಂದು ಬಾಟ್ಲ್ ಮಾರ್ತೀನ? ಯಾವ್ದು ಭ್ರಷ್ಟಾಚಾರ ಕೇಳಬೇಕು ನೀವು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ, ರಾಜ್ಯದ ಅಧ್ಯಕ್ಷರುಗಳಿಗೆ ಅಧ್ಯಕ್ಷನಾಗಿದ್ದೀನಿ, ಬೋರ್ಡ್ ಚೇರ್ಮನ್ ಆಗಿದ್ದೀನಿ. ಒಂದು ಯಾವುದನ್ನ ನಮ್ಮ ಸುಬ್ಬಣ್ಣನ ಕೈಲಿ ಆದರೆ ಥರ ಕೇಳಿ ಗೊತ್ತಾಗುತ್ತೆ. ಮನೆ ಯಾವುದೋ ಇಲ್ದಿದ್ದು ಸೃಷ್ಟಿ ಮಾಡೋಕ್ಕೆ ಹೋಗಿದ್ದ, ಅದರಲ್ಲಿ ತೋರಿಸ್ದೆ. ಇವತ್ತು ಬಾಯಿ ತೆಗಿಯೋಕ್ಕಾಗ್ತಾ ಇಲ್ಲ. ಹೇಳ್ಬೋದು, ಹೇಳಿ ಗೊತ್ತಾಗುತ್ತೆ. ಮುಂದೆ 13ನೇ ತಾರೀಕು ಗೊತ್ತಾಗುತ್ತೆ. 10ನೇ ತಾರೀಕು ಜನ ಹೇಳ್ತಾರೆ ಯಾರು ಭ್ರಷ್ಟರು, ಯಾರು ಭ್ರಷ್ಟಾಚಾರದಲ್ಲಿ ದುಡ್ಡು